ನಮಸ್ಕಾರ. ಇಂದು ಗೌಡಗೆರೆ ಹೋಬಳಿ ಏನು ನೀರಿಗೆ ಇದು ಮಾಡ್ತಿದ್ದಾರೆ, ಎಷ್ಟು ಕಷ್ಟ ಬೀಳ್ತಿದೆ ಅಂದರೆ ಪೂರ್ತಿ ಬರ ಪ್ರದೇಶ ಆಗಿದೆ ಗೌಡಗೆರೆ ಹೋಬಳಿ. ಈ ಮೊನ್ನೆ ಪಾದಯಾತ್ರೆ ಹಮ್ಮಿಕೊಂಡು ಅದು ಕ್ಯಾನ್ಸಲ್ ಆಗಿದೆ. ಇವತ್ತೇನು ನೀರಾವರಿ ಇದಕ್ಕೆ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕಡೆಯಿಂದ ಫುಲ್ ಸಪೋರ್ಟ್ ಮಾಡ್ತೀವಿ. ರೈತರಿಗೆ ಏನೇ ಇದ್ರು ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ನಾವು ಜಯ ಸಿಗೋವರೆಗೂ ಏನು ಕೊನೆವರೆಗೂ ಏನಿದೆಯೋ ನಾವು ಕೂಡ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ನಾವು ಪೂರ್ತಿ ಸಪೋರ್ಟ್ ಆಗಿ ನಿಲ್ತೀವಿ. ಇವತ್ತು ನಡಿಬೇಕಾದಂಥ ರೈತರ ನೀರಾವರಿ ಹಕ್ಕೊತ್ತಾಯ ಹೋರಾಟ ಸಮಿತಿಯಿಂದ ನಡಿಬೇಕಾದಂಥ ಒಂದು ಪಾದಯಾತ್ರೆಯನ್ನು ಅನಿವಾರ್ಯ ಕಾರಣಗಳಿಂದ ಸ್ಥಗಿತಗೊಳಿಸಲಾಗಿದೆ. ಇದು ನಮಗೆಲ್ಲರಿಗೂ ಸಹ ದುಃಖದ ಸಂಗತಿ ಮತ್ತು ಬೇಜಾರಿನ ವಿಚಾರವಾಗಿದೆ. ನಮ್ಮ ಈ ಹೋಬಳಿಯ ಜನ ತುಂಬ ಉತ್ಸುಕರಾಗಿದ್ದು ಅತ್ಯಂತ ಯಶಸ್ವಿಯಾಗಿ ಸಭೆ ನಡೆಸಲಿಕ್ಕೆ ತುದಿಗಾಲು ನಿಂತಿದ್ದರು. ಸುಮಾರು 10,000 to 15,000 ಜನ ಈ ಸಭೆಯಲ್ಲಿ ಪಾಲ್ಗೊಂಡು ಈ ಸಭೆಯ ಬೃಹತ್ ಸಭೆಯನ್ನಾಗಿ ಮಾರ್ಪಡಿಸಿ ನೀರಿನ ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ಹೇಳಿ ಜನ ತಮ್ಮ ತುಡಿದಲ್ಲಿದ್ದರು. ಇಂಥ ಸಂದರ್ಭದಲ್ಲಿ ಕೆಲವರು ಅನಿವಾರ್ಯ ಕಾರಣಗಳಿಂದ ಈ ಸಭೆಯನ್ನು ಮುಂದೂಡಿಸಿ ಈ ಕ್ಷೇತ್ರದಲ್ಲಿ ಏನೋ ಒಂದು ಆಗ್ಬಿಡ್ತದೆ, ಇದರಿಂದ ಏನಾಗುತ್ತೋ ಅಂತ ಹೇಳಿ ಅವರು ಅನುಮಾನ ಪಟ್ಟು ಈ ಸಭೆಯನ್ನು ಮೊಟಕುಗೊಳಿಸಿದ್ದಾರೆ. ಅದು ಆಗಬಾರ್ದಂಥ ಆ ಘಟನೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಕಾರಣ ನಮ್ಮ ಗೌಡಗೆರೆ ಹೋಬಳಿಯಲ್ಲಿ 1000 ಅಡಿ 1200 ಅಡಿ ಹಾಕಿದ್ರು ಸಹ ನೀರು ಸಿಗ್ತಾ ಇಲ್ಲ. ಕೆಲವು ಹಳ್ಳಿಗಳು ಈಗಾಗಲೇ ಕುಡಿಯೋಕ್ಕೆ ಕೂಡ ನೀರಿಲ್ಲ. ಈಗ ನವೆಂಬರು ಎಲ್ಲಿದೆ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತುಂಬ ಇದೆ. ಬೇಸಿಗೆಯಿಂದ ಭಾಳ ದೂರ ಇದೆ, ಆದರೆ ಈಗಲೇ ಸಹ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ನೀರನ್ನು ತಡಿಲಿಕ್ಕೆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದರು. ಇದು ಖಂಡನಾರ್ಹ. ಮುಂದೊಂದು ದಿನ ನಾವು ಈ ಸಭೆಯನ್ನು ಮತ್ತೆ ಮುಂದೂಡಿದಾಗೋಗಿದೆ. ಇದನ್ನೆಲ್ಲ ತಾವು ಈ ಎಲ್ಲ ನಮ್ಮ ಹೋಬಳಿಯ ರೈತ ಮುಖಂಡರುಗಳು ಕ್ಷಮಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾನೆ. ಮುಂದಿನ ಒಂದು ದಿನ 16ನೇ ತಾರೀಕು ತಪ್ಪಿದ್ರೆ 25ನೇ ತಾರೀಕೊಳಗೆ ಒಂದೊಂದು ಪೂರ್ವ ಸಭೆ ಕರೆದು ಒಂದು ದಿನಾಂಕವನ್ನು ಸ್ಪಷ್ಟವಾಗಿ ಹೇಳ್ತೀವಿ. ಅವತ್ತೆಲ್ಲ ನಾಯಕರುಗಳು ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ನಮ್ಮ ಹೋರಾಟವನ್ನು ಇನ್ನೂ ಈಗ ಆಗಿರ್ತಕ್ಕಂಥ ಇಂತಲೂ ಹೆಚ್ಚಿನದಾಗಿ ನಾವು ಹೋರಾಟ ಮಾಡಿ ತೀವ್ರಗತಿಯಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡಿಬೇಕು. ಯಾವುದೇ ಶಾಸಕರಾಗಲಿ MP ಗಳಾಗಲಿ ಲೋಕಸಭಾ ಸದಸ್ಯರಾಗಲಿ ಯಾರ ಮಾತಿಗೂ ಮಣಿದೇನೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಎಲ್ಲ ರೈತ ಬಾಂಧವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಗೌಡಗೆರೆ ಹೋಬಳಿ ನೀರಾವರಿ ಹಕ್ಕೊತ್ತಾಯ ಸಮಿತಿ ಅಂದರೆ ನಾವು ಹಕ್ಕೊತ್ತಾಯ ಮಾಡ್ತಿದ್ವಿ ಬಿಟ್ಟರೆ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿರಲಿಲ್ಲ, ಧಿಕ್ಕಾರಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಉದ್ದೇಶ ಗೌಡಗೆರೆ ಹೋಬಳಿಯ ರೈತರ ಹಿತ ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆದರೆ ಅದಕ್ಕೂ ಮುಂಚೆ ಬೇರೆಯವರೆಲ್ಲ ಮುಂಚೂಣಿಲಿ ಬಂದರು. ಇವಾಗ ನಾವು ನಿಮಗೆ ಸಾಥ್ ಕೊಡ್ತೀವಿ ಅಂತ ನಾವು ಸೇರ್ಕೊಂಡ್ವಿ. ಅದೇನೋ ಕಾರಣಗಂತರ ಅವ್ರೇನು ಭರವಸೆ ಕೊಟ್ಟರೋ ಗೊತ್ತಿಲ್ಲ. ಅವ್ರಿಗೇನು ಭರವಸೆ ಕೊಟ್ಟರೋ, ನೀರೇ ತಂದ್ಬಿಡ್ತೀನಿ ಅಂತ ಭರವಸೆ ಕೊಟ್ಟರೋ ಗೊತ್ತಿಲ್ಲ. 16ನೇ ತಾರೀಕುವರೆಗೂ ಇರ್ರಿ, ಅದಕ್ಕೂ ತಾಳೆ ಸೌಮ್ಯತೆನೇ ಇಲ್ಲ. ನಾವು ಪ್ರತಿಭಟನೆ ಮಾಡೋದಕ್ಕೂ, ನಾವು ಪಾದಯಾತ್ರೆ ಹೋಗೋದಕ್ಕೂ, 16ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಇರೋದಕ್ಕೂ ಅದಕ್ಕೂ ಸೌಮ್ಯತೆನೇ ಇಲ್ಲ. ಆದರೂ ಕೂಡ ಇವರು 16ನೇ ತಾರೀಕುವರೆಗೂ ಟೈಮ್ ಕೊಡ್ರಿ, ನಾವು ಅದನ್ನ ರದ್ದು ಮಾಡಿಲ್ಲ, ಮುಂದುವರಿಸ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರ ಉದ್ದೇಶ ಏನಿದೆ ಗೊತ್ತಿಲ್ಲ, ಮತ್ತೆ ಸಾಧಕ ಬಾಧಕಗಳು ಏನಿತ್ತು ಗೊತ್ತಿಲ್ಲ. ಬಟ್ ನಮಗೇನು ನಮ್ಮ ಉದ್ದೇಶ, ಯಾಕೆಂದ್ರೆ ಗೌಡಗೆರೆ ಹೋಬಳಿಯ ಜನ ಎಷ್ಟು ಉತ್ಸುಕತೆಯಿಂದ ಕಾಯ್ತಾ ಇದ್ರು ಅಂದ್ರೆ ಇದನ್ನ ಮಾಡಬೇಕು. ಯಾಕೆಂದ್ರೆ ನಮ್ಗೆ ಅನ್ಯಾಯ ಆಗಿದೆ. ಹೌದು, ಸತ್ಯ, ವಾಸ್ತವ ಎಲ್ಲರಿಗೂ ಗೊತ್ತಿರೋದ್ರಿಂದ ನಮ್ಗೆ ಅನ್ಯಾಯ ಆಗಿದೆ, ನಾವು ಮಾಡಲೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು. ಬಟ್ ಬ್ರಹ್ಮನಿರಸ ಆಯ್ತು. ಯಾಕೆಂದ್ರೆ ಇವತ್ತು 5,000 10,000 ಜನ ಸೇರ್ತಿದ್ರು, ಎಷ್ಟು ಸೇರ್ತಿದ್ರು ಗೊತ್ತಿಲ್ಲ. ನಿರೀಕ್ಷೆಗೂ ಮೀರಿ ಇದಿತ್ತು, ನಮಗೆ ಬ್ರಹ್ಮನಿರಸ ಆಯ್ತು. ಅದಕ್ಕಾಗಿ ಗೌಡಗೆರೆ ಹೋಬಳಿಯ ರೈತ ಬಾಂಧವರು, ಅದರಲ್ಲೂ ಯುವಕ ಮಿತ್ರರು ಹೆಚ್ಚಿನ ಉತ್ಸಾಹವನ್ನು ತೋರಿದ್ರು. ಅದಕ್ಕೆ ಅವರಿಗೆ ದಯಮಾಡಿ ಕ್ಷಮೆ ಇರಲಿ ಅಂತ ನಾವು, ಯಾಕೆಂದ್ರೆ ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳ್ಕೊಂತೀವಿ. ಮುಂದಿನ ದಿನದಲ್ಲಿ ಇದು ಯಾವ ರೀತಿ ಸ್ವರೂಪ ಪಡೆಯುತ್ತೋ ಗೊತ್ತಿಲ್ಲ. ಇದು ಉಗ್ರ ಸ್ವರೂಪನೇ ಪಡೆಯುತ್ತೋ ಇಲ್ಲ ಬೇರೆ ರೀತಿ ಪಡೆಯುತ್ತೋ ಗೊತ್ತ. ನಾವು ಶಾಂತಿ ಮೊದಲ ಬಾರಿಗೆ ಶಾಂತಿ ಇದರಲ್ಲಿ ಹೋಗ್ಬೇಕು ಅಂದ್ಕೊಂಡಿದೀವಿ. ಹಂಗಾಗಿ ಈ ಅಣ್ಣ ಹೇಳ್ದಂಗೆ 16 ಕಳೆದ ಮೇಲೆ 25ಕ್ಕೋ ಇಲ್ಲ 30ಕ್ಕೋ ಯಾವುದೋ ಒಂದು ನಿಗದಿಪಡಿಸಿ ಅದರ ಪೂರ್ವಭಾವಿ ಸಭೆ ಮಾಡ್ತೀವಿ. ಅದನ್ನ ಹೋರಾಟದ ರೂಪುರೇಷೆಗಳು, ಪಾದಯಾತ್ರೆ ಮಾಡಬೇಕು, ಬೇರೆ ಏನ್ ಮಾಡಬೇಕು ಅಂದ್ರೆ ನಾವು ಧ್ವನಿ ಅಡಗಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಯುವಕ ಮಿತ್ರರು, ರೈತರು ಮತ್ತು ಗೌಡಗೆರೆ ಹೋಬಳಿಯ ಜನರ ಧ್ವನಿ ಅಡಗಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ನಾವು ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಾವು ಸಮಯ ನಿಗದಿಪಡಿಸಿ, ದಿನಾಂಕನ ನಿಗದಿಪಡಿಸಿ ಹೇಳ್ತೀವಿ. ದಯಮಾಡಿ ಮತ್ತೊಮ್ಮೆ ನಿಮಗೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಏನು ನಾವು ಈ ಹೋರಾಟ ರೂಪಿಸಿದ್ವೋ ಇದಕ್ಕೆ ತುಂಬ ಉತ್ಸುಕರಾಗಿ ನಮ್ಮ ತಾಲೂಕಿನಲ್ಲಿ
ಏನು ಹೊರಗಡೆ ಅಂತ ನೆಲೆಸಿರೋರು, ನಮ್ಮ ಗೌಡಗೆರೆ ಹೋಬಳಿ ಜನ ಹೊರಗಡೆ ಅಂತ ನೆಲೆಸಿರೋ ಅಂಥವ್ರು, ಇಲ್ಲಿ ನಮ್ಮ ರೈತ ಬಾಂಧವರು, ಮಹಿಳೆಯರು, ಯುವಕರು ಇವರೆಲ್ಲ ತುಂಬ ಉತ್ಸುಕರಾಗಿ ಇವತ್ತಿನ ದಿನ ಹೋರಾಟ ನಡಿಬೇಕಾಗಿತ್ತ. ಇದಕ್ಕೆ ಎಲ್ಲರೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ಕೊಂಡಿದ್ರು. ಅದು ಕೆಲವು ಕಾರಣಾಂತರಗಳಿಂದ ಈ ಹೋರಾಟ ಏನಾಗಿದೆ ಅಂದರೆ ಸದ್ಯದ ಮಟ್ಟಿಗೆ ಇದು ನಿಂತೋಗಿದೆ. ಇದು ನಿಲ್ಲೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅದು ರಾಜಕೀಯ ಕಾರಣ ಇರ್ಬೋದು, ಇನ್ನೊಂದು ಇರ್ಬೋದು, ಈ ಥರ ಒಂದು ಕಾರಣಗಳು ಬಂದು ನಿಂತೋಗಿದ್ದಾವೆ. ಈ ನಮ್ಮ ತುಮಕೂರು ಗೌಡಗೆರೆ ಹೋಬಳಿಗೆ ಹೋರಾಟ ಇವತ್ತೇನು ಹೊಸದಲ್ಲ, ಹಿಂದಿನಿಂದೆಲ್ಲ ಮಾಡ್ಕೊಂಬಂದೈತೆ. ಈಗ ನಮ್ಮಲ್ಲಿ ಏನು ಪಟ್ನಾಯಕನಹಳ್ಳಿ ಮಠದಿಂದ ನೀರಾವರಿ ಹಕ್ಕೊತ್ತಾಯ ಸ್ಟಾರ್ಟ್ ಆಗಿದ್ದು ಅವತ್ತು ಈಗ ಹೆಚ್ಚು ಕಮ್ಮಿ ನಮ್ಮ ತಾಲೂಕಿನ ಅರ್ಧ ಭಾಗಕ್ಕೆ ನೀರು ಸಿಕ್ಕೈತೆ. ಆದರೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದಂಥ ನಾವೇ ಇವತ್ತು ನೀರಿಲ್ದಂಗೆ ಇದೆ. ಇವತ್ತೇನಾಗಿದ್ದಾರೆ ಅಂದರೆ ಮಳೆ ಇಲ್ದರೆ ಎಲ್ಲ ನಾವೆಲ್ಲ ರೈತಾಪಿ ಇಲ್ಲಿ ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರು ಈ ಥರದ ಬಡವರು ಬದುಕಂಥ ಜಾಗನೇ ಗೌಡಗೆರೆ ಹೋಬಳಿ ಆಗಿರುತ್ತೆ. ಇದನ್ನು ಇನ್ನಿದ್ದಲು ಕೂಡ ತುಂಬ ನಿರ್ಲಕ್ಷ್ಯ ಮಾಡ್ಕೊಂಬಂದಿದ್ದಾರೆ. ಯಾವುದರಲ್ಲಿ ಅಂದರೆ ಭದ್ರಾ ಮೇಲ್ದಂಡೆ 1, ಭದ್ರಾ ಮೇಲ್ದಂಡೆ 2, ಮತ್ತು ನಮ್ಮ ಎತ್ತಿನಹೊಳೆ ಆಗ್ಬೋದು, ಮತ್ತು ಹೇಮಾವತಿ ಆಗ್ಬೋದು, ಎಲ್ಲದರಿಂದಲೂ ಕೂಡ ಇದನ್ನು ನಮ್ಮ ಹೋಬಳಿನ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾಕೆಂದರೆ ಇಲ್ಲೇ ಜನ ಮುಗ್ದ್ರು, ಇವರು ಏನು ಗೊತ್ತಾಗಲ್ಲ, ಇವರು ಹೆಂಗಿದ್ರು ನಮಗೆ ಮತ ಕೊಡ್ತಾರೆ ಚುನಾವಣೆ. ಇಲ್ಲಿ ಆರಿಸಿ ಬಂದಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಹೊಣೆಗಾರ, ಒಬ್ಬೊಬ್ಬರ ಕಾಲದಲ್ಲಿ ಒಂದೊಂದು ಥರ ಆಗಿದೆ. ಇದಕ್ಕೆ ಈ ಥರ ಹಿಂಗಾಗಿರೋದ್ರಿಂದ ಈಗ ಏನಾಯ್ತು, ಹೋರಾಟ ಅನಿವಾರ್ಯ ಆಗಲೇಬೇಕಾಯ್ತು. ನಮಗೆ ಹೋರಾಟ ಮಾಡಿದ್ಮೇಲೆ ಯಾವುದು ಸಿಗಲ್ಲ. ಅದರಿಂದ ದಯಮಾಡಿ ಇವಾಗ ಹಿಂದೆ ನಡೆದಂಥ ಒಂದು ಘಟನೆಗೆ ತಮ್ಮೆಲ್ಲರೂ ಕೂಡ ಈ ನಮ್ಮ ಗೌಡಗೆರೆ ಹೋಬಳಿ ಏನು ರೈತ ಬಾಂಧವರಲ್ಲಿ ನಾವು ಕ್ಷಮೆ ಕೇಳ್ತಾ ಮುಂದಿನ ಹೋರಾಟ ರೂಪುರೇಷೆಗಳನ್ನ ಸ್ನೇಹಿತರೆಲ್ಲರೂ ಸೇರಿ ರೂಪುರೇಷೆಗಳನ್ನು ರೂಪಿಸ್ತಾರೆ. ಆ ಹೋರಾಟದಲ್ಲಿ ಕೂಡ ತಾವು ಏನು ಇವತ್ತಿನ ದಿನ ಏನು ಉತ್ಸುಕರಾಗಿ ಒಂದು ಸಹಕಾರ ಕೊಟ್ಟಿದ್ದಾರ ಅದನ್ನೇ ಕೂಡ ಮುಂದೆ ತಾವು ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಈಗ ಈ ಮೂಲಕ ಕೇಳ್ಕೊಳ್ತಾ ಅಕ್ಟೋಬರ್ 6ನೇ ತಾರೀಕು ನಮ್ಮ ಗೌಡಗೆರೆ ಹೋಬಳಿಯ ನೀರಾವರಿ ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತೇಳಿ ತವರೇಕೆರೆಯಿಂದ ಸಿರಾಗೆ ಪಾದಯಾತ್ರೆ ನಡಿಬೇಕಾಯಿತು. ಕೆಲವರ ಪಿತೂರಿಯಿಂದ ಅದು ರದ್ದಾಗಿದೆ. ಈ ಬಗ್ಗೆ ನಮಗೂ ಕೂಡ ತುಂಬಾ ದುಃಖ ಆಗಿದೆ. ಇವತ್ತಿನ ಪಾದಯಾತ್ರೆ ರದ್ದಾಗಲಿಕ್ಕೆ ಅಥವಾ ಮುಂದೂಡಿಕೆ ಆಗಲಿಕ್ಕೆ ಬಹಳ ಮುಖ್ಯವಾಗಿ ಕಾರಣ ನಮಗೆ ಪಕ್ಷಾತೀತವಾಗಿ ನಾವೆಲ್ಲ ಮಾಡೋಣ ಅಂತ ಹೇಳಿ ಕೆಲವೊಂದು ಕಾಂಗ್ರೆಸ್ ಮುಖಂಡರುಗಳು, ನಮ್ಮ ಗೌಡಗೆರೆ ಹೋಬಳಿಯ ಕಾಂಗ್ರೆಸ್ ಮುಖಂಡರುಗಳು ಪಕ್ಷಾತೀತದ ಹೆಸರಿನಲ್ಲಿ ಈ ನಮ್ಮ ಹೋರಾಟ ಸಮಿತಿಯನ್ನ ರಚಿಸ್ಕೊಂಡ್ರು. ನಾವು ಪಕ್ಷಾತೀತ ಅಲ್ವಾ ಅಂತ ಹೇಳಿ ನಾವು ಅದರಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ನಾವು ತಳಮಟ್ಟದ ಕಾರ್ಯಕರ್ತರಾಗಿ ಬ್ಯಾನರ್ ಕಟ್ಟೋದು, ಪಾಂಪ್ಲೆಟ್ಸ್ ಹಂಚೋದು ಮಾಡಿಕೊಂಡು ಹೋಬಳಿನಲ್ಲಿ ಒಂದು 15,000 ಜನ ಸೇರುವ ನಿರೀಕ್ಷೆ ಇತ್ತು. ಈ ಹೋರಾಟ ಸಕ್ಸಸ್ ಆಗುತ್ತೆ ಅಂತ ಗುಪ್ತಚರ ವರದಿ ಕೂಡ ಶಾಸಕರಿಗೆ ಸಿಕ್ತು ಅಂತೇಳಿ ನಮಗೆ ಮಾಹಿತಿ ಇದೆ. ಈ ಕಾರಣದಿಂದ ನಮ್ಮ ಕ್ಷೇತ್ರದ ಶಾಸಕರು ಜಯಚಂದ್ರ ಅವರು ಈ ಹೋರಾಟ ಸಕ್ಸಸ್ ಆಗುತ್ತಲ್ಲ ಅನ್ನೋ ಕಾರಣದಿಂದಲೂ ಅಥವಾ ಒಬ್ಬ ನಾನು ಆಡಳಿತ ಪಕ್ಷದ ಶಾಸಕನಾಗಿ ನನ್ನ ವಿರುದ್ಧ ಇದು ಹೋರಾಟ ಅನ್ನೋ ಕಾರಣದಿಂದ ಅವ್ರ ಪಕ್ಷದ ಮುಖಂಡರುಗಳನ್ನ ರಾತ್ರೋರಾತ್ರಿ ಕರೆದು ಅವರು ಪ್ರತ್ಯೇಕವಾದಂತಹ ನಮ್ಮ ಸಮಿತಿಯನ್ನ ಪರಿಗಣಿಸದೆ ಅವರ ಕಾರ್ಯಕರ್ತರು ಅವ್ರ ಮುಖಂಡರನ್ನಷ್ಟೇ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿ ನೀವೇನ್ ಮಾಡ್ತೀರೋ ಏನೋ ಗೊತ್ತಿಲ್ಲ ನನಗೆ, ಅದನ್ನ ರದ್ದು ಮಾಡಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಅನ್ನುವ ಮಾಹಿತಿ ಇದೆ. ಅವರ ಮುಖಂಡರುಗಳೇ ಇದನ್ನ ನಮ್ಗೆ ಹೇಳಿದ್ದಾರೆ. ಈ ಕಾರಣದಿಂದ ನಮ್ಮ ಶಾಸಕರ ಕೆಂಗಣ್ಣಿಗೆ ನಾವು ಗುರಿಯಾಗೋದು ಬೇಡ ಅನ್ನೋ ಕಾರಣದಿಂದ ರದ್ದು ಮಾಡಲೇಬೇಕು ಅಂತೇಳಿ ನಾವೆಷ್ಟೇ ಕೇಳ್ಕೊಂಡ್ರು ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಕಾಂಗ್ರೆಸ್ನ ಮುಖಂಡರು ಇದ್ರೊಳಗಡೆ ಏನಿದ್ರು ಆ ಕಾಂಗ್ರೆಸ್ ಮುಖಂಡರು ಇವತ್ತು ಈ ನಮ್ಮ ಪಾದಯಾತ್ರೆ ರದ್ದಾಗಲಿಕ್ಕೆ ಕಾರಣ ಆಗಿದ್ದಾರೆ. ಅಂದ್ರೆ ಪ್ರತ್ಯಕ್ಷವಾಗಿ ಕಾಂಗ್ರೆಸ್ನ ಪಕ್ಷದ ಸ್ಥಳೀಯ ಮುಖಂಡರು, ಪರೋಕ್ಷವಾಗಿ ಶಾಸಕರು ಈ ನಮ್ಮ ಹೋರಾಟದ ಒಂದು ಹೋರಾಟವನ್ನ ಹತ್ತಿಕ್ಕಿದ್ದಾರೆ. ಇದು ನಾನು ನೀರಾವರಿಯ ಹರಿಕಾರ, ಜಲಚಂದ್ರ ಮತ್ತೆ ಬರದ ನಾಡಿನ ಭಗೀರಥ ಅಂತ ಹೇಳೋಂಥವ್ರು ಇದನ್ನ ಮಾಡಬಹುದಕ್ಕಿಂತ ಚಳುವಳಿ ಅನ್ನೋದು ಹೋರಾಟ ಅಂತದ್ದು ಯಾವುದೇ ಒಂದು ಪ್ರಜಾಪ್ರಭುತ್ವದ ಒಂದು ಮಾದರಿ. ಮಹಾತ್ಮ ಗಾಂಧೀಜಿ ಕೊಟ್ಟೋಗಿರುವಂತದ್ದು ಪಾದಯಾತ್ರೆ ಅನ್ನುವ ಅಸ್ತ್ರ. ಅದಕ್ಕೆ ಕೂಡ ಈ ನಮ್ಮ ಶಾಸಕರು ಧಕ್ಕೆ ತಂದಿರೋದು ನಮಗೆ ಬಹಳ, ನಮ್ಮ ಹಿಂದುಳಿದ ಹೋಬಳಿ ಜನರಿಗೆ ಬಹಳ ದುಃಖ ಆಗಿದೆ. ಇದು ಬಹಳ ಬೇಸರ ಸಂಗತಿ. ಹಾಗಂತ ನಾವು ಅವರು ನಮ್ಮನ್ನ ಏನು ಕತ್ತಿಚ್ಕಿದ್ದಾರೆ ಅಂತೇಳಿ ನಾವು ಸತ್ತಿಲ್ಲ. ನಮ್ಮ ಹೋರಾಟವನ್ನ ಮರುರೂಪಿಸ್ಬೇಕು ಅಂತ ಎಲ್ಲರೂ ಬದ್ಧರಾಗಿದ್ದೀವಿ. ಇದಕ್ಕೆ ತಯಾರಿಯನ್ನ ಮಾಡೋದು ಹೇಗೆ ಅಂತೇಳಿ ಇವತ್ತಿನೇ ಸಭೆಯನ್ನ ಮಾಡಿದ್ದೀವಿ. ನಾವು ಪಾದಯಾತ್ರೆ ಹೋಗ್ಲಿಲ್ಲ ಅಂದ್ರೂ ಕೂಡ ಸಭೆಯನ್ನ ಮಾಡಿದ್ದೀವಿ. ಮುಂದೆ ಇದರ ರೂಪುರೇಷೆಗಳ ಬಗ್ಗೆ ನಮ್ಮ ಮುಖಂಡರುಗಳು ಮಾತನಾಡ್ತಾರೆ ಅಂತೇಳಿ